ಹಂಗಂದ್ರೆ ಹೆಂಗ ನಾವು ಈಗ ಕೂತ್ಕೊಂಡು ನಾವು ಏನು ಮಾಡೋದ್ರೆ ನಾವು ಉಸಿರಿನ ಕಡೆ ಗಮನ ಇದೆ, ಯಾವಾಗಲೂ ಉಸಿರಿನ ಕಡೆ ಗಮನ. ಆಮೇಲೆ ನಾವು ಸಾಕ್ಷಿ ಭಾವದಿಂದ ಕೆಲಸ ಮಾಡೋದು. ಏನೇ ಅಡುಗೆ ಮಾಡಲಿ, ಇನ್ನಿತರ ಕೆಲಸ ಮಾಡಲಿ, ನಾನು ಹೇಳ್ತಾ ಇರಲಿ, ನಾನು ಹೇಳುವಂಥ ವ್ಯಕ್ತಿ ನಾನು ಆತ್ಮ ಜೀವ. ಈ ದೇಹ ನನ್ನ ಸಾಧನ. ಸಾಧ್ಯದ ಮಟ್ಟಿಗೆ ನಾವೇನಪ್ಪ ಅಂದ್ರೆ ಉಸಿರನ್ನ ಸಾಧ್ಯದ ಮಟ್ಟಿಗೆ ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ತಾ ಉಸಿರಿನ ಕಡೆ ನಾವು ನೋಡ್ತಾ ಇರ್ತೀವಿ ನಾವು, ಆದ್ರೂ ನಾನು ಉಸಿರಿನ ಕಡೆ ಆಂತರಿಕ ಪ್ರಯಾಣ ಇರ್ಬೇಕು ಯಾವಾಗ. ಆವಾಗ ನಮ್ಮ ಇಡೀ ಮೈಂಡ್ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲ ಸೆಲ್ಸ್ಗಳಿಗೆ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಇದು ಖಂಡಿತ ಇಲ್ಲ. ಅದಕ್ಕೋಸ್ಕರ ಈಗ ಒಂದು ತುಂಬ ಅದ್ಭುತವಾದ ಧ್ಯಾನ ಇದೆ. ಇದನ್ನು ನಾವು ಆದಷ್ಟು ಎಲ್ಲ ಕಡೆ ಹೇಳ್ತಾ ಪ್ರಚಾರ ಮಾಡ್ತಾ ಅದು ಮಾಡೋಣ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆ ಮೇಡಮ್ ಅವರು ಕರೆಸಿ ನಮಗೆ ಇದೊಂದು ಸೇವೆ ಒದಗಿಸಿಕೊಟ್ರು. ಹೀಗಾಗಿ ಎಲ್ಲರಿಗೂ ಕೂಡ ತಾವು ಜ್ಞಾನಿಗಳ ನಮಸ್ಕಾರ.